ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಂಡೇ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಾರ್ನಿಂಗು ಒಂದು 6 o'clockಗೆ ಇದ್ದು ಎಲ್ಲರೂ ಬೇಗ ಬೇಗ ರೆಡಿ ಆಗ್ತಾಯಿದ್ರಿ. ತುಂಬ ದಿವಸದಿಂದ ಝೂಗೆ ಹೋಗಬೇಕು ಅಂತ ಹೇಳಿತ್ತು, ಮೈಸೂರು ಝೂಗೆ ಹೋಗೋಣ ಅಂತ ಹೇಳಿ ಚಿನಿಮ ಜೊತೆ ಒಂದು ಸ್ವಲ್ಪ ಹೊತ್ತು ಅಕ್ಕ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ರು. ಅದಾದಮೇಲೆ ಮಾವಿನಕಾಯಿ ತಿಂದಿದ್ರೆ ಚಿನಿಮನೂ ಸಹ ಬೇಕು ಬೇಕು ಅಂತ ಇಲ್ಲ ಅಂಥೇಳಿ ಪಾಪು ಒಂದು ಸ್ವಲ್ಪ ಮಾವಿನಕಾಯಿನ ತಿನ್ನಿಸ್ತಾಯಿದ್ರು. ಮಾವಿನಕಾಯಿ ತಿಂದರೆ ಮಕ್ಕಳಿಗೆ ಲೂಸ್ ಮೋಷನ್ ಆಗುತ್ತೆ ಅಂತ ಅನ್ಕೊತಾ ಇದ್ದೆ. ಬಟ್ ಒಂದು ಸ್ವಲ್ಪ ಎಲ್ಲನೂ ತಿನ್ನಿಸೋಣ ಅಂತ ಹೇಳಿ ಅಕ್ಕ ಒಂದು ಸ್ವಲ್ಪ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದಾದಮೇಲೆ ನಾನು ಅಕ್ಕ ಎಲ್ಲನೂ ಮಾರ್ನಿಂಗ್ಗೆ ಒಂದು ಸ್ವಲ್ಪ ಝೂಗೆ ಹೋಗೋಣ ಅಂತ ಹೇಳಿ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಪರ್ಚೇಸ್ ಮಾಡಿಕೊಂಡು ಝೂಗೆ ಎಲ್ಲ ರೆಡಿ ಆದ್ವಿ. ಬಟ್ ನಾರ್ಮಲಾಗಿ ತರಕಾರಿ ಅಂಗಡಿಗಳಿಗಿಂತ ನಮಗೆ ಕೆ ಆರ್ ಮಾರ್ಕೆಟಲ್ಲಿ ಕಂಪ್ಲೀಟಾಗಿ ವೆಜಿಟೇಬಲ್ಸ್ ಎಲ್ಲ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ. ಸುಮಾರು ಜನ ಯಾರು ತರಕಾರಿ ಅಂಗಡಿ ಹಾಕ್ಕೋಬೇಕು ಅಂತ ಇದ್ದಾರೆ ಅವರಿಗೆಲ್ಲ ಇದೊಂದು ಒಳ್ಳೆಯ ಬೆನಿಫಿಟ್ ಅಂತ ಅಂದ್ಕೊತೀನಿ. ಏಕೆಂದರೆ ಅಲ್ಲಿಗೂ ಇಲ್ಲಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ರೇಟ್ಗಳಲ್ಲಿ. ಅಲ್ಲಿ 20 ರೂಪಾಯಿ ಇದ್ದರೆ ಕೆ ಜಿ ಅಂಗಡಿಗಳಲ್ಲೆಲ್ಲ ಕೆ ಜಿ 60 ರೂಪಾಯಿ 70 ರೂಪಾಯಿ ಇರುತ್ತೆ. ಅದಾದಮೇಲೆ ಮನೆಗೆ ರಿಟರ್ನ್ ಆದ್ರಿ. ಜಸ್ಟ್ ಒಂದು ಹಾಫ್ ಆನ್ ಅವರಲ್ಲೆಲ್ಲ ನಮಗೆ ಶಾಪಿಂಗ್ ಕಂಪ್ಲೀಟ್ ಆಗೋಯಿತು. ಒಂದು 6:30ಗೆಲ್ಲ ಮನೆಗೆ ಬ್ಯಾಕ್ ಆದ್ರಿ. ಅದಾದಮೇಲೆ ಅಕ್ಕ ಮಗು ಜೊತೆ ಆಟ ಆಡ್ಕೊಂಡಿದ್ಲು. ಚಿನಿಮಾಗೆ ಅಕ್ಕಗೆ ಬಾಂಡಿಂಗ್ ಯಾವ ರೀತಿ ಇದೆ ಅಂದರೆ ಎಲ್ಲರೂ ಇವ್ರ ಮಗಳೇ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ, ಅಷ್ಟು ಚೆನ್ನಾಗಿದೆ ಬಾಂಡಿಂಗು. ನನಗಿಂತ ಜಾಸ್ತಿ ಅಕ್ಕ ಜೊತೆಲೇ ತುಂಬ ಟೈಮ್ ಸ್ಪೆಂಡ್ ಮಾಡೋದು, ಆಟ ಆಡೋದು ಎಲ್ಲನೂ. ಮಾರ್ನಿಂಗ್ ಎದ್ದಾಗಿಂದ ನೈಟ್ವರೆಗೂ ಕಂಪ್ಲೀಟ್ ರೂಟೀನೆಲ್ಲ ನಮ್ಮ ಅಕ್ಕನೇ ನೋಡ್ಕೊತಾರೆ. ಜಸ್ಟ್ ಒಂದು ಫೀಡ್ ಮಾತ್ರ ನನ್ನ ಹತ್ರ ತೊಗೊತಾಳೆ. ಅದನ್ನು ಬಿಟ್ಟರೆ ಎಲ್ಲ ಅಕ್ಕನೇ ಅವಳಿಗೆ. ನನಗಂತೂ ತುಂಬ ಭಯ ಆಗೋಗ್ಬಿಟ್ಟಿದೆ, ಇನ್ನು ಅಕ್ಕ ಮನೆಗೆ ಹೋದ್ಮೇಲೆ ಇವಳು ಹೇಗಿರ್ತಾಳೆ ಅನ್ನೋದು ನನಗಂತೂ ತುಂಬ ಭಯ ಆಗ್ತಾಯಿದೆ. ತಿನ್ನಿಸೋದ್ರಿಂದ ಹಿಡಿದು ಸ್ನಾನ ಮಾಡಿಸೋದ್ರಿಂದ ಹಿಡಿದು ರೆಡಿ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಎಲ್ಲ ಅಕ್ಕನೇ ಮಾಡೋದು. ಎದ್ದ ತಕ್ಷಣ ಅಮ್ಮ ಅಂತ ಕರೆಯಲ್ಲ, ಶ್ವೇತಾ ಅಂತ ಕರೀತಾಳೆ. ಅದೊಂದು ವರ್ಡ್ ಮಾತ್ರ ತುಂಬ ಚೆನ್ನಾಗಿ ತಿರುಗ್ತಾ ಇದೆ ಮಗುಗೆ. ಶ್ವೇತಾ ಅಂತೇಳಿ ಕರೆಕ್ಟಾಗಿ ಕರೀತಾಳೆ. ಅಕ್ಕನೂ ಸಹ ತುಂಬ ಮಿಸ್ ಮಾಡ್ಕೊತೀನಿ ಮಗುನ ಅಂತ ಹೇಳ್ತಾಯಿದ್ರು. ಸಮ್ಮರ್ ಹಾಲಿಡೇಸ್ ಇರೋದಕ್ಕೆ ಬಂದಿದ್ದಾರೆ. ಮತ್ತು ಎಲ್ರಿಗೂ ಸ್ಕೂಲ್ ಸ್ಟಾರ್ಟ್ ಆದರೆ ಕಂಪ್ಲೀಟಾಗಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅವರು ಬ್ಯುಸಿಯಾಗಿ ಹೋಗ್ಬಿಡ್ತಾರೆ. ವರ್ಷಕ್ಕೆ ಒಂದೇ ಸಲ ನಾವೆಲ್ಲ ಒಂದು ಹತ್ರ ಸೇರೋದು. ಅದು ಒಂದು ಕಡೆ ಬೇಜಾರಿತ್ತು ನನಗೆ. ಲಾಸ್ಟ್ ಇಯರು ಸಮ್ಮರ್ ಹಾಲಿಡೇಸಲ್ಲೇ ನನಗೆ ಡೆಲಿವರಿ ಆಯಿತು. ಆಲ್ಮೋಸ್ಟ್ ಅಕ್ಕ ನನ್ನ ಜೊತೆ 3 months ಇದ್ದರು. ಈ ಇಯರು ಸಹ ಮಗು ಜೊತೆ ಸಮ್ಮರ್ ಹಾಲಿಡೇಸ್ಗೆ ಬಂದಿದ್ದಾರೆ. ಅದರ ನೆಕ್ಸ್ಟು ಸಮ್ಮರ್ ಹಾಲಿಡೇಸ್ಗೆ ನಾವು ಮತ್ತೆ ಮೀಟ್ ಆಗೋದು. ಅದಾದಮೇಲೆ ಯಾರೋ ಒಬ್ಬರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಸಡನ್ನಾಗಿ ಡೇಟ್ ಫಿಕ್ಸ್ ಆಗಿದೆ. ದೇವಸ್ಥಾನಕ್ಕೆ ಹೋಗೋಕ್ಕೆ ಹೂವು ಕಟ್ಕೊಡ್ಬೇಕು, ದಯವಿಟ್ಟು ನನಗೆ ಹೂವು ಕಟ್ಕೊಡಿ ಅಂತ ಹೇಳಿ ಅಕ್ಕಗೆ ರಿಕ್ವೆಸ್ಟ್ ಮಾಡಿದರು. ಎಲ್ಲ ಒಂದು 15 kg ಹೂವನ್ನ ತೊಗೊಂಬಂದು ಕೊಟ್ಟಿದ್ರು. ನಾವೆಲ್ಲ ಸೇರಿಕೊಂಡು ಹೂವನ್ನ ಕಟ್ಟಿದ್ರಿ. ನನಗಿಂತ ಜಾಸ್ತಿ ಅಕ್ಕ ಒಂದು ತುಂಬ ಚೆನ್ನಾಗಿ ಕಟ್ತಾಯಿದ್ರು. ನಾನಂತೂ ಹೂವನೇ ಕಟ್ಟಲಿಲ್ಲ. ಅಕ್ಕ ಮತ್ತು ಇನ್ನೊಂದು ಅಕ್ಕ ಇಬ್ಬರು ಅಕ್ಕಂದ್ರು ಸೇರಿಕೊಂಡು ಹೂವನ್ನ ರೆಡಿ ಮಾಡಿದ್ರು. ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು. ಏಕೆಂದರೆ ನಮಗೂ ಸಹ ನಮ್ಮ ಅಜ್ಜಿಯಂದರು ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಹೂವು ನಾವು ಮಾಡ್ತಾಯಿದ್ರಿ. ಅದರಿಂದ ಅಕ್ಕಗೆ ಚೆನ್ನಾಗಿ ಗೊತ್ತಿತ್ತು ಹೂವು ಯಾವ ರೀತಿ ಮೇಂಟೈನ್ ಮಾಡಬೇಕು ಏನು ಅಂತ ಹೇಳಿ. ಬಟ್ ಅವರು 2 ದಿವಸ ಮುಂಚೆನೇ ಹೂವನ್ನ ತೊಗೊಬಂದುಬಿಟ್ಟಿದ್ರು. ನಮಗಂತೂ ಹೂವು ಎಲ್ಲಿ ಹಾಳಾಗೋಗ್ಬಿಡುತ್ತೋ ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಅಂತ ಹೇಳಿ ಒಂದು ಸ್ವಲ್ಪ ಅಕ್ಕ ಫ್ರೆಶ್ ಆಗಿರಲಿ ಅಂತೇಳಿ ಹೂವನ್ನು ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಇದೆಲ್ಲ ರೆಡಿ ಮಾಡಿದ ಆದಮೇಲೆ ನಾವು ಝೂಗೆ ಹೋದ್ರಿ. ನನಗಂತೂ ಝೂಗೆ ಹೋಗಿದ ತಕ್ಷಣ ಏನೋ ಒಂಥರ ಎಕ್ಸೈಟ್ಮೆಂಟು ಪ್ರಾಣಿಗಳನ್ನೆಲ್ಲ ನೋಡೋದಕ್ಕೆ. ಬಟ್ ಕೆಲವೊಂದು ಪ್ರಾಣಿಗಳು ತುಂಬಾ ಸಪ್ಪೆ ಮುಖ ಹಾಕ್ಕೊಂಡು ತುಂಬ ಸ್ಯಾಡಾಗಿದ್ದವು. ಅವುಗಳನ್ನ ನೋಡಿದಾಗ ನನಗೆ ಪಾಪ ಎಲ್ಲೋ ಇರೋ ಪ್ರಾಣಿಗಳನ್ನ ಕರ್ಕೊಬಂದು ಇಲ್ಲೇ ಹಾಕಿದಾರಲ್ವ ಅನ್ನೋ ಅಷ್ಟು ಫೀಲ್ ಆಗ್ತಾಯಿತ್ತು ನನಗೆ. ಮತ್ತು ಬರ್ಡ್ಸ್ ಎಲ್ಲ ಬಂದು ತುಂಬ ಚೆನ್ನಾಗಿತ್ತು. ಚಿನಿಮ ಒಂದು ಬರ್ಡ್ಸ್ನೆಲ್ಲ ನೋಡಿ ನೋಡಿ ರಿಯಾಕ್ಟ್ ಮಾಡ್ತಾಯಿದ್ಲು. ನನಗಂತೂ ತುಂಬ ಖುಷಿಯಾಯಿತು. ನಾವು ವ್ಯಾನ್ಗೆ ಹೋಗೋಣ ಅಂತ ಅಂದ್ಕೊಂಡ್ರಿ. ಬಟ್ ವ್ಯಾನಲ್ಲಿ ಬಂದು ಎಲ್ಲೂ ಸ್ಟಾಪ್ ಇಲ್ಲ, 3 ಕಡೆ ಅಷ್ಟೇ ಸ್ಟಾಪ್ ಇರುತ್ತೆ ಅಂತ ಹೇಳಿದರು. 3 ಕಡೆ ಮಾತ್ರ ಸ್ಟಾಪ್ ಅಂದರೆ ಹೇಗೆ ಅಂತ ಹೇಳಿ ನಾವು ಓಕೆ ನಾವು ನಡ್ಕೊಂಡೆ ಆರಾಮಾಗಿ ಹೋಗೋಣ ಅಂತ ಹೇಳಿ ನಾವು ಹೊರಟ್ರಿ. ನಾವು ವಾಕರಲ್ಲಿ ಚಿನ್ನಿಮನ ಕುಳಿಸ್ಕೊಂಡು ಹೋಗಿದ್ದರಿಂದ ಕಂಪ್ಲೀಟಾಗಿ ವಾಕರಲ್ಲೇ ಇರ್ತಾಳೆ ಅಂತ ನಾನು ಅಂದ್ಕೊಂಡೆ. ಬಟ್ ಚಿನಿಮ ವಾಕರಲ್ಲಿ ಇರಲೇ ಇಲ್ಲ. 5 ನಿಮಿಷ ವಾಕರಲ್ಲಿ ಕೂತ್ಕೊತಾಳೆ. ಅದಾದಮೇಲೆ ಎದ್ದು ಎದ್ದು ಆಟ ಆಡ್ತಾಯಿದ್ಲು. ಟೈಗರು, ಲಯನ್ಸು ಇದೆಲ್ಲ ನೋಡಿ ಚಿನ್ನಿಮಗೆ ನೋಡು ನೋಡು ಅಂತ ಹೇಳಿದ್ರೆ ಎಲ್ಲ ಚಿನ್ನಿಮ ನೋಡ್ಕೊಂಡು ಬರ್ತಾಯಿದ್ಲು. ಇದು ಮೊದಲನೇ ಸಾರಿ ಚಿನ್ನಿಮ ಔಟ್ಸೈಡ್ ಬಂದಿರೋದು, ಅದು ಪ್ರಾಣಿಗಳನ್ನ ನೋಡೋದಕ್ಕೆ. ಝೂ ಅಂತೂ ತುಂಬೋಗಿತ್ತು ಮಕ್ಕಳಿಂದ. ಕಂಪ್ಲೀಟಾಗಿ
ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಸುಮಾರು ಜನ ಬಂದಿದ್ದರು ಝೂ ನೋಡೋಕ್ಕೆ ಮಕ್ಕಳು. ಆ ಮಕ್ಕಳ ಜೊತೆ ನನ್ನ ಮಗನೂ ಸೇರಿಕೊಂಡಿದ್ದ ಆ ಥರಲೇ. ಪ್ರಾಣಿಗಳು ನೋಡೋಕ್ಕೆ ಒಂದರಿಂದ ಒಂದು ವಿಭಿನ್ನವಾಗಿತ್ತು, ತುಂಬ ಚೆನ್ನಾಗಿತ್ತು. ಬಟ್ ತುಂಬ ನಡಿಬೇಕು, ತುಂಬ ಟಯರ್ಡ್ ಆಗುತ್ತೆ. ಝೂ ಹೋಗಿ ಬಂದ ತಕ್ಷಣ ಅಂತೂ ಪಾದಗಳೆಲ್ಲ ನೋವೇ ಬಂದುಬಿಡುತ್ತೆ ನನಗೆ, ಅಷ್ಟು ಟಯರ್ಡ್ ಆಗೋಗ್ಬಿಡುತ್ತೆ ಝೂ ನೋಡಿ ಬರೋ ಅಷ್ಟರಲ್ಲಿ. ಚಿಂಪಾಂಜಿ ಅಂತೂ ಗೋರಿಲ್ಲ ಅಂತೂ ನಾರ್ಮಲಾಗಿ ನಾವು ಹೇಗಿರ್ತೀರಿ ಅದೇ ರೀತಿ ನಡೀತಾಯಿತ್ತು ಗೋರಿಲ್ಲ. ನಮ್ಮ ಹಸ್ಬೆಂಡು ನೋಡು ನಿನ್ನ ಫ್ರೆಂಡ್ ಅಂಥೇಳಿ ನನ್ನ ಕಾಲನ್ನ ಎಳಿತಾಯಿದ್ರು. ನಾವು ಒಬ್ರಿಗೊಬ್ರು ಹೀಗೆ ರೇಗಿಸ್ಕೊಂಡು ಒಬ್ರಿಗೊಬ್ರು ಮಾತಾಡಿಕೊಂಡು ನಿಧಾನವಾಗೇ ಬಂದ್ರಿ ನಾವು. ನೋಡಿ ನಮ್ಮ ಥರನೇ ಎದ್ದು ಹೋಗುತ್ತೆ ನೋಡಿ ಹಾಗೆ. ಈ ರೀತಿ ಮಾಡುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಸಹ ಮಾಡಿರಲಿಲ್ಲ. ನಾವೇನೋ ಅನ್ಫಾರ್ಚುನೇಟಾಗಿ ವಿಡಿಯೋ ಮಾಡ್ತಾಯಿದ್ರಿ, ಬಟ್ ಈ ರೀತಿ ಎದ್ದು ಮಾಡಿತು ನನಗಂತೂ ತುಂಬ ಖುಷಿಯಾಯಿತು. ನಾವು ವಿಡಿಯೋ ಮಾಡೋದಕ್ಕೂ ಅದು ಮಾಡೋದಕ್ಕೂ ಪರ್ಫೆಕ್ಟಾಗಿದೆ ಅಂತ ಹೇಳಿ. ಅದಾದಮೇಲೆ ಚೀತಾಸ್ಗೆಲ್ಲ ನನ್ನ ಪ್ರಕಾರ ತುಂಬ ವಯಸ್ಸಾಗಿದೆ ಅಂತ ಅಂದ್ಕೊತೀನಿ. ಲಾಸ್ಟಲ್ಲಿ ಬಂದು ಜಿರಾಫೆ ಕಡೆ ಬಂದ್ರಿ. ಕೆಲವೊಂದು ಅನಿಮಲ್ಸ್ನ ನೋಡಿದಾಗ ತುಂಬ ವಯಸ್ಸಾಗಿದೆ ಅಂತ ಅನಿಸ್ತಾಯಿತ್ತು. 2-3 ಅನಿಮಲ್ಸ್ ಮಾತ್ರ ಇರ್ತಾಯಿತ್ತು. ಕೆಲವೊಂದು ಒಂದು ಪ್ರಾಣಿಗಳಿರೋದ್ರಿಂದ ತುಂಬ ಸಪ್ಪಗೆ ಮೊರೆ ಇಟ್ಕೊಂಡಿರ್ತಾಯಿತ್ತು. ನಮಗೂ ನೋಡಿ ಒಂದು ಸ್ವಲ್ಪ ಸ್ಯಾಡ್ ಆಗೋದು, ಪಾಪ ತುಂಬ ಸ್ಯಾಡ್ ಆಗಿದೆ ಅಂತ ಹೇಳಿ. ಜಿರಾಫೆ ಅಂತೂ ಸುಮಾರು ಜಿರಾಫೆಗಳಿತ್ತು, ನನ್ನ ಪ್ರಕಾರ ಒಂದು 10 ಜಿರಾಫೆಗಳಿತ್ತೇನೋ ಅಂದ್ಕೊತೀನಿ. ಒಂದು ಸ್ವಲ್ಪ ಖುಷಿಯಾಯಿತು. ಒಂದು 5 ಅಥವಾ 10 ಜಿರಾಫೆಗಳಿದ್ದರೆ ಅವ್ರಿಗೂ ಸಹ ಆಟಾಡೋಕ್ಕೆ ಚೆನ್ನಾಗಿರುತ್ತೆ. 1 ಅಥವಾ 2 ಇದ್ದರೆ ಅವ್ರನ್ನೇ ನೋಡ್ಕೊಂಡಿರಬೇಕು. ಅದಾದಮೇಲೆ ನಾನು ಮನೆಯಿಂದನೇ ಊಟನ ರೆಡಿ ಮಾಡ್ಕೊಬಂದಿದ್ದೆ. ಹಸ್ಬೆಂಡ್ಗೆ ಔಟ್ಸೈಡ್ ಊಟ ಅಂದರೆ ಇಷ್ಟನೇ ಆಗೋದಿಲ್ಲ. ಕಂಪ್ಲೀಟಾಗಿ ಫುಡ್ ಏನು ಬೇಕೋ 3 ಟೈಮ್ಸ್ಗೆ ಮಾಡ್ಕೊಬಂದೆ. ಅದಾದಮೇಲೆ ಚಿನ್ನಿಮಗೆ 1 ವರ್ಷ ಆಗಿತ್ತು ಅಂತ ಹೇಳಿ ಚಿನ್ನಿಮಗೆ ಫೋಟೋಶೂಟ್ಗೆ ಪ್ಲ್ಯಾನ್ ಮಾಡಿಕೊಂಡೆ ನಾನು. ಝೂನ ಮುಗಿಸ್ಕೊಂಡು ನಾನು ಫೋಟೋಶೂಟ್ಗೆ ಹೋದೆ. ಈವ್ನಿಂಗ್ ಬಂದು ಫೋಟೋಶೂಟ್ ಇದ್ದಿದ್ದರಿಂದ ಝೂ ಕಂಪ್ಲೀಟ್ ಮಾಡಿಕೊಂಡು ನಾನು ಈವ್ನಿಂಗ್ ಫೋಟೋಶೂಟ್ಗೆ ಬಂದೆ. ನನಗಂತೂ ತುಂಬ ಖುಷಿಯಾಯಿತು, ಏಕೆಂದರೆ ಚಿನ್ನಿಮ್ಮ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಇದು ಬಂದು ಆರಂಭ ಸ್ಟುಡಿಯೋ. ನಾವು ಹೋಗಿದ್ದು ಜಯನಗರ ಬಂಡೆ ಮಹಾಕಾಳಿ ದೇವಸ್ಥಾನ ರೋಡಿನ ಪಕ್ಕದ ರೋಡಲ್ಲೇ ಇರೋದಿದು. ನನಗಂತೂ ಆಫರ್ ಪ್ರೈಸಲ್ಲಿತ್ತು. ನಮಗೆ ಜಸ್ಟ್ ಒಂದು 3000 ಆಫರಲ್ಲಿ 10 ಥೀಮ್ಸ್ ಅಂತ ಕೊಟ್ಟಿದ್ದರು, ವಿತ್ 10 ಔಟ್ಫಿಟ್ಸು. ನನಗೆ ಓಕೆ ಬೆನಿಫಿಟ್ಸ್ ಇದೆ, ಪರವಾಗಿಲ್ಲ ಅಂಥೇಳಿ ನಾನು ನನ್ನ ಫ್ರೆಂಡ್ ಇಬ್ಬರೂ ಸಹ ಮಾಡಿದ್ರಿ. ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಅವ್ರ ನೀಟ್ನೆಸ್ ಆಗಿರ್ಬೋದು, ಮತ್ತು ಮಕ್ಕಳನ್ನ ಮಾತಾಡಿಸೋ ರೀತಿ ಆಗಿರ್ಬೋದು, ತುಂಬ ಚೆನ್ನಾಗಿ ನನಗೆ ಫೋಟೋಶೂಟನ್ನು ಮಾಡಿಕೊಟ್ರು. ಅಮ್ಮ, ಅಕ್ಕ ಮತ್ತು ಅಕ್ಕ ಮಗ 3 ಸಹ ಡ್ಯಾನ್ಸ್ ಆಡ್ತಾಯಿದ್ರು ಚಿನ್ನಿಮ್ಮ ನೋಡೋದಕ್ಕೆ. ಮ್ಯಾಗಿ ಅಂತೂ ಕಂಪ್ಲೀಟಾಗಿ ಆಟ ಆಡಿಸ್ತಾ ಇದ್ಲು ಚಿನ್ನಿಮ್ಮನ. ನಾನಂತೂ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ದೆ, ನಾನು ಏನೂ ಮಾತಾಡಿಸ್ಲಿಲ್ಲ. ಅಕ್ಕ ಒಂದು ಡ್ಯಾನ್ಸ್ ಆಡಿ ಕಿರ್ಚಾಡಿ ಅಕ್ಕಗೆ ಫುಲ್ಲು ಟಯರ್ಡ್ ಆಗೋಗಿತ್ತು. ಅವರಮ್ಮ ನಾವಾ ಬಾ ಅಂತ ಹೇಳಿ ಅವರು ನನ್ನ ಕರಿತಾಯಿದ್ರು. ಯಾರ್ಯಾರು ಫೋಟೋಶೂಟನ್ನು ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ ಈ ಒಂದು ಸ್ಟುಡಿಯೋಗೆ ಭೇಟಿ ನೀಡಿ. ನಾವು ಮಾಡಿಸ್ಬೇಕಾದ್ರೆ ಆಫರ್ ಇತ್ತು, ಬಟ್ ಈಗ ಆಫರ್ ಇರೋದಿಲ್ಲ. ಹೆಚ್ಚು ಕಡಿಮೆ ನಿಮಗೆ ಅಂದರೆ ನೆಗೋಷಿಯಬಲ್ ಇರುತ್ತೆ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಏನು ಫೋಟೋಶೂಟನ್ನು ಮಾಡಿಕೊಡ್ತಾರೆ. ನನಗಂತೂ ತುಂಬ ಖುಷಿಯಾಯಿತು. ಮಗುಗೂ ತುಂಬ ನಿದ್ದೆ ಬಂದುಬಿಟ್ಟಿತ್ತು, ಬಟ್ ಅದರಲ್ಲೇ ನಾನು ಆವತ್ತೇ ನಿದ್ದೆ ಮಾಡಿಸೋಣ ಅನ್ನೋಷ್ಟರಲ್ಲಿ ಆಗಲಿಲ್ಲ. ಆಟ ಆಡ್ಕೊಂಡು ಇದ್ಬಿಟ್ಲು. ಬಟ್ ನಾವು ಫೋಟೋಶೂಟ್ಗೆ ಹೋದಾಗ ನಿದ್ದೆ ಬಂದುಬಿಟ್ಟಿತ್ತು. ಫುಲ್ಲಾಗಿ ಅಳ್ತಾಯಿದ್ಲು. ನನಗಂತೂ ತುಂಬ ಬೇಜಾರಾಗ್ತಾಯಿತ್ತು. ಬಟ್ ಅಕ್ಕ ಅಂತೂ ತುಂಬ ಎಫರ್ಟ್ ಹಾಕಿದ್ದಾರೆ. ಅಕ್ಕಗೆ ಥ್ಯಾಂಕ್ಸ್ ಹೇಳಬೇಕು ನಾನು. ಸ್ಟುಡಿಯೋ ನೀಟ್ನೆಸ್ಸಿಂದ ಹಿಡಿದು ಮತ್ತು ಕಂಪ್ಲೀಟ್ ನಮಗೆ ಬ್ಯಾಕ್ಗ್ರೌಂಡ್ ನೀಟ್ನೆಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಸೊ ಫೋಟೋಶೂಟನ್ನು ಮುಗಿಸ್ಕೊಂಡು ಆರಾಮಾಗಿ ಕೂತ್ಕೊಂಡ್ರು ಒಂದು ಸ್ವಲ್ಪ ಹೊತ್ತು. ಅದಾದಮೇಲೆ ಮನೆಗೆ ರೀಚ್ ಆದ್ರಿ. ಅಕ್ಕ ನಾರ್ಮಲಾಗಿ ಮಗು ಜೊತೆ ಆಟ ಆಡ್ಕೊಂಡಿದ್ರು, ಯಾಕೆಂದರೆ ಅಕ್ಕನ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಸ್ಟುಡಿಯೋದಲ್ಲಿ ಆಲ್ಮೋಸ್ಟ್ ಫ್ಯಾಮಿಲಿಯವರೆಲ್ಲ ಎಂಟ್ರಿ ಆದರೆ ಚೆನ್ನಾಗಿರಲ್ಲ ಅಂಥೇಳಿ ನಾವು ಒಂದು 3 ಮೆಂಬರ್ಸ್ ಹೋದ್ರಿ. ಬಟ್ ಅಕ್ಕನ ತುಂಬ ಮಿಸ್ ಮಾಡಿಕೊಂಡೆ ನಾನು. ಅಕ್ಕ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಸ್ಮೈಲ್ ಮಾಡ್ತಿದ್ಲು, ಇನ್ನೂ ಚೆನ್ನಾಗಿ ನಮ್ಮ ಜೊತೆ ಆಟ ಆಡ್ತಾಯಿದ್ಲು ಅಂಥೇಳಿ ಅಂದ್ಕೊಂಡೆ ನಾನು. ಮನೆಗೆ ಬಂದ ತಕ್ಷಣ ಹೇಳಿದೆ, ನಿನ್ನ ಕರ್ಕೊಂಡು ಹೋಗ್ಬೇಕಿತ್ತು, ನೀನಾದರೂ ಬಂದಿದ್ರೆ ಅಟ್ಲೀಸ್ಟ್ ಆಟ ಆಡ್ಕೊಂಡಿರ್ತಾಯಿದ್ಲು ಅಂತ ಹೇಳಿ. ಅದಾದಮೇಲೆ ಅಕ್ಕ ಓಕೆ ನೆಕ್ಸ್ಟ್ ಟೈಮ್ ಬರೋಣ ಅಂತೇಳಿ ಅಂದ್ಕೊಂಡು ಹಸ್ಬೆಂಡು ಫೋಟೋಶೂಟೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟರು. ಚಿನ್ನಿಮ್ಮ ಅಂತೂ ಅಳ್ತಾಯಿದ್ಲು, ಹಸ್ಬೆಂಡ್ ಹೋಗ್ತಾ ಇದ್ದಾರೆ ಅಂತ ಹೇಳಿ. ವಿತಿನ್ 2-3 ಡೇಸಲ್ಲಿ ಸಮ್ಮರ್ ಕ್ಯಾಂಪ್ ಕಂಪ್ಲೀಟ್ ಆಗುತ್ತೆ. 1 ಮಂತ್ ಸಮ್ಮರ್ ಕ್ಯಾಂಪ್ ಹಾಕಿರೋದ್ರಿಂದ 2-3 ಡೇಸಲ್ಲಿ ಸಮ್ಮರ್ ಕ್ಯಾಂಪ್ ಕಂಪ್ಲೀಟ್ ಮಾಡ್ಕೊಂಡು ಮತ್ತೆ ಮನೆಗೆ ಹೋಗಬೇಕಾಗುತ್ತೆ.
ನಮ್ಮ ಹಸ್ಬೆಂಡು ಕಂಪ್ಲೀಟ್ ಮಾಡ್ಕೊಂಡು ದಯವಿಟ್ಟು ಬೇಗ ಬನ್ನಿ, ಮಗುನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ 1 ಮಂತ್ ಆಯಿತು, 1.5 ಮಂತ್ ಆಯಿತು ನೀವು ಬಂದು ಇಲ್ಲಿಗೆ ಬೇಗ ಬನ್ನಿ ಅಂತ ಹೇಳಿ ಹುಡುಕ್ತಾಯಿದ್ರು. ಅಲ್ಲಿ ಅಕ್ಕಪಕ್ಕದಲ್ಲಿರೋರೆಲ್ಲನೂ ಹೇಗಿರ್ತಾರೆ ನಿಮ್ಮ ಹಸ್ಬೆಂಡ್ ಮಗುನ ಬಿಟ್ಟು ಅಂತ ಕೇಳ್ತಾಯಿದ್ರು. ಯಾಕೆಂದರೆ ತುಂಬ ಮಿಸ್ ಮಾಡ್ಕೊತಾರೆ ಮಗುನ. ಓಕೆ ಅಂತ ಹೇಳಿ ನಾವು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ರಿ. ಇನ್ನೊಂದು 2-3 ಡೇಸಲ್ಲಿ ಮನೆಯೆಲ್ಲ ಖಾಲಿ ಆಗಿಬಿಡುತ್ತೆ, ನೀವು ಮತ್ತೆ ಇನ್ನೊಂದು ವರ್ಷಕ್ಕೆ ಬರೋದು ಅಂತ ಹೇಳಿ ಅಕ್ಕ ಮಾತಾಡ್ಕೊಂಡು ಕೂತಿದ್ರು. ತುಂಬ ಫೀಲ್ ಆಗ್ತಾಯಿದ್ರು. ಏನು ಇಷ್ಟು ಬೇಗ 1.5 ತಿಂಗಳಾಗೋಯ್ತಲ್ವ, ಮತ್ತೆ ಎಲ್ಲ ಹೊರಡ್ತೀರಾ, ಮನೆಯೆಲ್ಲ ಖಾಲಿಯಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ನಾನು ಸಹ ಒಂದು ಸ್ವಲ್ಪ ಪ್ಯಾಕಿಂಗನ್ನು ಸ್ಟಾರ್ಟ್ ಮಾಡಿಕೊಂಡೆ. ಚಿನ್ನಿಮಗೆ ಎವ್ರಿಡೇ ನಾವು ವಾಕಿಂಗ್ ಮಾಡೋದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಮಾರ್ನಿಂಗು ಆಫ್ಟರ್ನೂನ್ ಮತ್ತು ನೈಟು ಆಟೋಲಿ ಕುಳಿಸ್ಕೊಂಡು ಚಿನ್ನಿಮ್ಮನ ರೋಡೆಲ್ಲ ತೋರಿಸ್ಕೊಂಡು ಅಕ್ಕ ಒಂದು ಸ್ವಲ್ಪ ಊಟ ಮಾಡಿಸ್ತಾಯಿದ್ರು. ಇವತ್ತಿನ ವ್ಲಾಗ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾಳೆ ವ್ಲಾಗನ್ನು ಅಪ್ಲೋಡ್ ಮಾಡ್ತೀನಿ. ಆದಷ್ಟು ನನ್ನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನೆಕ್ಸ್ಟು ನಾನು ನಿಮಗೆ ಮೀಶೋ ಪ್ರಾಡಕ್ಟ್ಸನ್ನು ತೋರಿಸ್ತಾ ಬರ್ತೀನಿ. ನಿಮಗೂ ಸಹ ಒಂದು ಬುಕ್ ಮಾಡಬೇಕಂತ ಅನಿಸ್ಬೋದು. ಬಾಯ್ ಬಾಯ್.